ದಕ್ಷಿಣ ಕಾಶಿ ನಂಜನಗೂಡಲ್ಲಿ ಗೌತಮ ಪಂಚಮ ರಥೋತ್ಸವ ನಡೆಯಿತು. ದಕ್ಷಿಣ ಕಾಶಿ ನಂಜನಗೂಡು ದೊಡ್ಡ ಜಾತ್ರೆ ಸಂಭ್ರಮ ಇದಾಗಿದ್ದು ಬೆಳಗ್ಗೆ 5:15ರಿಂದ 5:40 ಒಳಗೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ರಥೋತ್ಸವ ನಡೆಯಿತು. ಮಹಾಮಂಗಳಾರತಿ ಬಳಿಕ ನಂಜುಂಡೇಶ್ವರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಲಕ್ಷಾಂತರ ಭಕ್ತರು ರಥ ಎಳೆಯುವ ಮೂಲಕ ಭಕ್ತಿ ಸಮರ್ಪಿಸಿದರು. ಶ್ರವಣಬೆಳಗೊಳದಲ್ಲಿ ಮಾಂಸದ ಅಂಗಡಿಗಳು ಇರುವುದಕ್ಕೆ ಸ್ವಾಮೀಜಿ ಬೇಸರ ಹೊರಹಾಕಿದ್ದಾರೆ. ಜೈನ ಧರ್ಮದ ದಕ್ಷಿಣ ಕಾಶಿ ಶ್ರವಣಬೆಳಗೊಳದಲ್ಲಿ ಎಲ್ಲಿ ಬೇಕಂದ್ರಲ್ಲಿ ಮಾಂಸ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಶ್ರೀ ಅಭಿನವ ಚಾರುಕೀರ್ತ ಭಟ್ಟಾರಕ ಸ್ವಾಮೀಜಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹಾಸನ ಚನ್ನರಾಯಪಟ್ಟಣದ ಪಂಡಿತಾಚಾರ್ಯ ಭಟ್ಟಾಚಾರ ಮಹಾಸ್ವಾಮಿ ಜಗತ್ತಿಗೆ ಅಹಿಂಸಾ ತತ್ವ ಸಾರಿದ ಪುಣ್ಯ ಕ್ಷೇತ್ರ ಜೈನ ಕಾಶಿ ಶ್ರವಣಬೆಳಗೊಳ ಪ್ರವೇಶಿಸುವ ಪ್ರಮುಖ ಪ್ರವೇಶ ದ್ವಾರಗಳಲ್ಲೂ ಮಾಂಸದ ಅಂಗಡಿಗಳು ತೆರೆದಿವೆ. ಜೈನ ಕಾಶಿಗೆ ರಾಜ್ಯ ದೇಶ ವಿದೇಶಗಳ ಯಾತ್ರಾರ್ಥಿಗಳು ಭೇಟಿ ನೀಡುತ್ತಾರೆ. ಅಹಿಂಸಾ ಮಾರ್ಗ ಸಾರ್ತಾ ಇರುವ ಪುಣ್ಯ ಕ್ಷೇತ್ರದಲ್ಲೇ ನಿತ್ಯ ಹಿಂಸೆ ಆಗ್ತಾ ಇದೆ ಅಂತ ಕಳವಳ ವ್ಯಕ್ತಪಡಿಸಿದರು. ನ್ಯಾಯಬೆಲೆ ಅಂಗಡಿಯಲ್ಲಿ ಅನ್ನಭಾಗ್ಯ ಅಕ್ಕಿ ವಿತರಣೆ ಹೆಚ್ಚಳ ಮಾಡಲಾಗಿದೆ. ಒಬ್ಬೊಬ್ಬರಿಗೆ 5 ಕೆಜಿ ಬದಲು 10 ಕೆಜಿ ಅಕ್ಕಿ ವಿತರಣೆ ಮಾಡಲಾಗ್ತಾ ಇದೆ. ಅಕ್ಕಿ ವಿತರಣೆ ಹೆಚ್ಚಳ ಆಗ್ತಾ ಇದ್ದಂತೆ ಅಕ್ಕಿ ಸಾಗಾಟ ದಂಧೆಯೂ ಹೆಚ್ಚಾಗಿದೆ. ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಮುಖ್ಯ ರಸ್ತೆಯಲ್ಲಿ ಅಕ್ರಮ ಸಾಗಾಟ ಮಾಡ್ತಾ ಇದ್ದ ಲಾರಿ ಜಪ್ತಿ ಮಾಡಲಾಗಿದೆ. ತಮಿಳುನಾಡು ಕಡೆ ಹೋಗ್ತಾ ಇದ್ದ ಲಾರಿಯನ್ನ ಜಪ್ತಿ ಮಾಡಲಾಗಿದ್ದು ಲಾರಿಯಲ್ಲಿ 50 ಕೆಜಿ ತೂಕದ 264 ಚೀಲಗಳು, 25 ಕೆಜಿ ತೂಕದ 26 ಚೀಲಗಳು ಪತ್ತೆಯಾಗಿವೆ. 138 ಕ್ವಿಂಟಾಲ್ ಪಡಿತರ ಅಕ್ಕಿ ಮಸ್ಕಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದಂಧೆಯಲ್ಲಿ ಭಾಗಿಯಾದ ಗುರುರಾಜ್ ಶೆಟ್ಟಿ ಪೊತ್ತಾಳ, ಮಸ್ಕಿ ಮೂಲದ ನಾಗರಾಜ್ ಗುಬ್ಬಿ, ಮಸ್ಕಿಯ ಮಂಜುನಾಥ್, ತಮಿಳುನಾಡು ಮೂಲದ ಲಾರಿ ಚಾಲಕ ಅರುಂಧದಿಯಾರ್ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.